ಸ್ವಲ್ಪ ಗಂಭೀರವಾದ ವಿಷಯವಾದರೂ ನಾವೆಲ್ಲರೂ ಇದರ ಬಗ್ಗೆ ಕೇಳಲೇಬೇಕು, ಮಾತಾಡಲೇಬೇಕು. ನಮಗೆಲ್ಲರಿಗೂ ಸಾವಿನ ಬಗ್ಗೆ ಗೊತ್ತೇ ಇದೆ. ನಾವು ಯಾರೂ ಚಿರಂಜೀವಿಗಳಂತೂ ಅಲ್ವೇ ಅಲ್ಲ. ಒಂದಲ್ಲ ಒಂದಿನ ನಾವೆಲ್ಲಿಂದ ಬಂದಿದ್ವಿ ಆ ಮನೆಗೆ ವಾಪಸ್ ಹೋಗಲೇಬೇಕಾಗುತ್ತೆ. ಪ್ರತಿ ಜನ್ಮದಿನ ನಮಗೆ ನಮ್ಮ ಸಾವಿಗೆ 1 ವರ್ಷ ಹತ್ತಿರ ಮಾಡ್ತಾ ಹೋಗುತ್ತೆ ಅನ್ನೋ ನಿಜ ನಮಗೆಲ್ಲರಿಗೂ ಗೊತ್ತಿದೆ. ಆದರೆ ನಾವು ಆ ಭಯವನ್ನು ತೋರಿಸ್ಕೊಳ್ಳದೆ ಮತ್ತಷ್ಟು ಸಂತೋಷವಾಗಿರಲಿಕ್ಕೆ ಇಂತಹ ಕೇಕ್ ಕಟ್ ಮಾಡೋದು, ಇಂತಹ ಪ್ರಯತ್ನಗಳೆಲ್ಲ ನಾವು ಮಾಡ್ತಾ ಇರ್ತೀವಿ. ಅದೇನೋ ಅಂತಾರಲ್ವಾ, ಸ್ಮಶಾನ ವೈರಾಗ್ಯ ಮತ್ತು ಪ್ರಸೂತಿ ವೈರಾಗ್ಯ, ಹೀಗೆ ಎಲ್ಲ ವೈರಾಗ್ಯಗಳ ಬಗ್ಗೆ ನಮಗೆ ಗೊತ್ತಿದ್ರೂ ಕೂಡ ಮತ್ತೆ ಒಂದು ಸ್ವಲ್ಪ ಕಾಲದ ನಂತರ ನಾವು ಈ ಮಾಯದ ಒಳಗೆ ಬರುವಂತಹ ಪ್ರಯತ್ನ ನಾವು ಸತತವಾಗಿ ಮಾಡ್ತಾನೆ ಇರ್ತೀವಿ. ಹೀಗಿರುವಾಗ ಮೃತ್ಯುಗೆ ಸಂಬಂಧಪಟ್ಟ ವಿಚಾರದಲ್ಲಿ ಮಾತಾಡೋದ್ರಲ್ಲಿ ಏನೂ ಭಯ ಇಲ್ಲ. ಸಾವಿಗೆ ಮುನ್ನ ನಾವೇನು ಮಾಡಬೇಕು ಅನ್ನೋ ಒಂದು ವಿಚಾರವನ್ನು ನಾವು ಯೋಚನೆ ಮಾಡಬೇಕು. ಹೀಗಾಗಿ 2 ಚಿಕ್ಕ ನೈಜ ಘಟನೆಗಳನ್ನು ನಾನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ. ವಿಡಿಯೋ ಸ್ವಲ್ಪ ದೊಡ್ಡದಾಗಿ ಅನಿಸಬಹುದು, ಆದರೆ ಕಡೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಜೊತೆಗೆ ಖಂಡಿತ ನೀವು ಹಂಚಿಕೊಳ್ಳಲೇಬೇಕು. ಮೊದಲನೇ ಘಟನೆ ಹೀಗಿದೆ. ಒಂದು ಮನೆಯಲ್ಲಿ ತಾಯಿ ಮರಣ ಹೊಂದಿದ್ದಾರೆ. ಅವರ ಶರೀರವನ್ನು ತಂದಿದ್ದಾರೆ. ಸಾಯಂಕಾಲ ಆದ ಕಾರಣ ಮನೆಯಲ್ಲಿ ರಾತ್ರಿವಿಡೀ ಅಮ್ಮನ ದೇಹವನ್ನು ಇಟ್ಕೊಂಡು ಮಕ್ಕಳು ಅಳ್ತಾ ಇದ್ರು. ಬೆಳಗಾದ ಕೂಡಲೇ ಆ ಶರೀರವನ್ನು ಮನೆ ಮುಂದೆ ಇಟ್ಟು ಅಂತ್ಯ ಸಂಸ್ಕಾರಕ್ಕೆ ಮಾಡುವ ಸಿದ್ಧತೆಗಳನ್ನು ಅವರು ಮಾಡ್ತಾಯಿದ್ರು. ಆ ಸಮಯದಲ್ಲಿ ಮನೆಯಲ್ಲಿರುವಂಥ ಕೆಲವರು ಹೆಂಗಸರು ನೋಡಿ ಹೇಳ್ತಾರೆ, ಆ ತಾಯಿಯನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗುವಾಗಲೇ ಅವರ ಕತ್ತಲಲ್ಲಿರೋ ಒಂದು ಸರವನ್ನು ಮತ್ತು ಕೈಯಲ್ಲಿರುವಂಥ ಬಂಗಾರದ ಬಳೆಗಳನ್ನು ಅವರು ತೆಗೆದಿಟ್ಕೊಂಡಿದ್ರು. ಆದರೆ 2 ಕಿವಿಗಳಲ್ಲಿರುವಂತಹ ಓಲೆ ಮತ್ತು ಮೂಗಿನಲ್ಲಿರುವಂತಹ ಮೂಗೊಟ್ಟುಗಳನ್ನು ತೆಗಿಲಿಕ್ಕೆ ಆಗಲಿಲ್ಲ. ಈಗ ನೋಡಿದಾಗ ಅದೆರಡು ಉಳ್ಕೊಂಡಿತ್ತು. ಹಾಗೆ ಯಾರೋ ಒಬ್ಬರು ಧೈರ್ಯ ಮಾಡಿ ಅದನ್ನು ತೆಗೀಲಿಕ್ಕೆ ಅಂತ ಬರ್ತಾರೆ. 18 ಗಂಟೆಗಳ ಕಾಲಕ್ಕೂ ಹೆಚ್ಚಾಗಿರೋದ್ರಿಂದ ಆ 2 ಕಿವಿಗಳಲ್ಲಿದ್ದ ಓಲೆಗಳನ್ನು ತೆಗೆಯೋದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಆದರೂ ಹೇಗೂ ಮಾಡಿ ಓಲೆಗಳನ್ನು ತೆಗೀತಾರೆ. ಆದರೆ ಮೂಗ್ಬೊಟ್ಟು ತೆಗೆಯೋ ಪ್ರಯತ್ನ ಮಾಡೋಕ್ಕೆ ಆಗೋದೇ ಇಲ್ಲ. ಮಾಡಿದರೂ ಕೂಡ ಸಾಧ್ಯ ಇಲ್ಲ ಅಂತ ಅವರು ಅದನ್ನು ಬಿಟ್ಬಿಡ್ತಾರೆ. ಇದೊಂದು ಘಟನೆ. ಇನ್ನೊಂದು ಘಟನೆ ನಾವು ನೋಡಿದಾಗ ಬೆಂಗಳೂರಿನಂತಹ ನಗರದಲ್ಲಿ, ಜಯನಗರದಲ್ಲಿ ಒಂದು ಚಿಕ್ಕ ಬಟ್ಟೆ ದುಕಾಣವನ್ನು ಒಬ್ಬರು ನಡೆಸ್ತಾ ಇದ್ರು. ಆ ವ್ಯಕ್ತಿ ಎಷ್ಟು ಪ್ರೀತಿಯಿಂದ ಗ್ರಾಹಕರನ್ನು ಮಾತಾಡಿಸ್ತಾ ಇದ್ರು. ಅವ್ರ ಜೊತೆಯಲ್ಲಿ ಅವ್ರಿಗೆ ಬೇಕಾದ ಒಂದು ಡಿಸೈನ್ ಬಟ್ಟೆಗಳನ್ನು ತೋರಿಸೋದಾಗಿರ್ಬೋದು. ಅವರು ಕೇಳೋಕ್ಕೆ ಮುಂಚೆನೇ ನಿಮ್ಗೆ ಇಷ್ಟು ಡಿಸ್ಕೌಂಟನ್ನು ನಾನು ಕೊಡ್ತಾ ಇದ್ದೀನಿ, ನೀವು ರೆಗ್ಯುಲರ್ ಕಸ್ಟಮರ್ ನಮಗೂ ಅಂತ ಹೇಳಿಕೊಂಡು ಅವರ ಹತ್ರ ಒಂದು ಸ್ನೇಹ ಬಾಂಧವ್ಯಗಳನ್ನು ಅವರು ಇಟ್ಕೊಂಡಿದ್ರು. ಒಂದು ಹಳೆಯ ಗ್ರಾಹಕನಾಗಿದ್ದ ಒಬ್ಬ ವ್ಯಕ್ತಿ ಅಂಗಡಿಗೆ ಹೋಗ್ತಾರೆ. ಅಲ್ಲಿ ಹೋಗಿ ನೋಡಿದಾಗ ಸಾಧಾರಣವಾಗಿ ಅಂಗಡಿನಲ್ಲಿರುವಂಥ ಮಾಲೀಕ ಅಲ್ಲಿ ಕಾಣಿಸೋದಿಲ್ಲ. ಆ ವ್ಯಕ್ತಿಯ ಜಾಗದಲ್ಲಿ ಅವನ ಹೆಂಡತಿ ನಿಂತ್ಕೊಂಡಿರ್ತಾಳೆ. ಈ ಗ್ರಾಹಕ ಸೀದಾ ಒಂದು ಪ್ರಶ್ನೆಯನ್ನು ಮಾಡ್ತಾನೆ, ಆ ವ್ಯಕ್ತಿಯಲ್ಲಿ ಅವರಿದ್ದರೆ ನಮಗೆ ಚೆನ್ನಾಗಿ ಡಿಸ್ಕೌಂಟ್ ಮಾಡ್ತಾರೆ, ಅವ್ರು ಏನಕ್ಕೆ ಇವತ್ತು ಬಂದಿಲ್ಲ ಅಂತ ಕೇಳ್ತಾರೆ. ಆಗ ಆಕೆ ಹೇಳ್ತಾರೆ, ಅವರಿನ್ನ ಬರೋದಿಲ್ಲ, ಹೃದಯಾಘಾತದಿಂದ ಅವರು ಮರಣ ಹೊಂದಿದ್ದಾರೆ, ಅವರಿಲ್ಲ. ಆ ಕ್ಷಣಕ್ಕೆ ಆ ಗ್ರಾಹಕನ ಮನಸ್ಸಲ್ಲಿ ಬಂದಿರುವಂತಹ ಒಂದೇ ಒಂದು ವಿಚಾರ, ಅವರು ನಗುತ್ತಾ ಮಾತಾಡ್ತಾ ಇದ್ದಿದ್ದು, ಅವ್ರು ಕೇಳಕ್ಕೆ ಮುಂಚೆನೇ ಕೊಡ್ತಾ ಇರುವಂತಹ ಒಂದು ಡಿಸ್ಕೌಂಟು, ಇದೆರಡು ವಿಚಾರಗಳು ಬಂದು ಆ ವ್ಯಕ್ತಿ 1 ನಿಮಿಷದ ಕಾಲ ಮೌನವಾಗಿದ್ದುಬಿಡ್ತಾನೆ. ಆವತ್ತು ಡಿಸ್ಕೌಂಟ್ ಬಗ್ಗೆ ಕೇಳದೇನೆ ಎಷ್ಟು ಬಿಲ್ ಆಗಿದೆಯೋ ಅಷ್ಟು ದುಡ್ಡು ಕೊಟ್ಟು ಬಟ್ಟೆಗಳು ತೊಗೊಂಡು ಆಚೆಗೆ ಬರ್ತಾನೆ. 2 ಚಿಕ್ಕ ಘಟನೆಗಳ ಆದ್ರೂ ನಮಗೆ ಒಳ್ಳೆಯ ದೊಡ್ಡದಾದ ಒಂದು ಸಂದೇಶವನ್ನು ಇಲ್ಲಿ ನಮಗೆ ಕೊಡ್ತಾ ಇದೆ. ಏನಪ್ಪ ಅದು ಅಂದಾಗ, ಮೊದಲನೇ ಘಟನೆಯಲ್ಲಿ ಒಂದು ಸಣ್ಣ ಮನೆಯಲ್ಲಿರುವಂತಹ ಒಂದು ಅಮ್ಮ ಮತ್ತು ಮಕ್ಕಳ ಮಧ್ಯೆ ಒಂದು ಬಂಧನ. ಆ ಅಮ್ಮ ಬಂಗಾರ ಏನಿದೆಯೋ, ಆಸ್ತಿ ಏನಿದೆಯೋ ಅದನ್ನು ಮಕ್ಕಳಿಗೆ ಕೊಟ್ಟು ಹೋಗಿದ್ದಾರೆ. ಅದರಲ್ಲಿ ಏನೂ ಆಶ್ಚರ್ಯ ಇಲ್ಲ. ಅದು ಅವರು ಕೊಡಲೇಬೇಕು, ಅವರು ತಗೊಂಡಿದ್ದಾರೆ, ಅವರ ಹಕ್ಕು ಕೂಡ. ಆದರೆ 2ನೇ ಒಂದು ಘಟನೆಯಲ್ಲಿ ಗ್ರಾಹಕನಿಗೆ ಮಾಲೀಕನಿಗೆ ಯಾವುದೇ ರೀತಿಯ ರಕ್ತ ಸಂಬಂಧವಿಲ್ಲ, ಯಾವುದೇ ರೀತಿಯಲ್ಲಿ ಅವರಿಬ್ಬರು ಸ್ನೇಹ ಬಾಂಧವ್ಯನೂ ಇಲ್ಲ. ಕೇವಲ ಒಂದು ಸಣ್ಣ ಪುಟ್ಟ ಒಂದು ಗ್ರಾಹಕ ಮಾಲೀಕನಿಗಿರುವಂಥ ಸಂಬಂಧ ಮಾತ್ರ ಇದೆ. ಆದರೆ ಅವರಿಗೆ ಒಂದು ಕ್ಷಣ ತುಂಬ ಆ ಮಾಲೀಕನ ಸಾವಿನ ಬಗ್ಗೆ ನೋವಾಯಿತು, ಅವರ ನೆನಪುಗಳು ಕೂಡ ಬಂತು. ಇಲ್ಲಿ ಮುಖ್ಯವಾಗಿ ನಾವು ನೋಡಬೇಕಾಗಿರೋದು ನೆನಪುಗಳು.
ನೆನಪುಗಳು ಅಂದ ತಕ್ಷಣ ನಾವು ನಮ್ಮ ಜೊತೆಯಲ್ಲಿರುವಂತಹ ಮಿತ್ರರಿಗೆ, ಬಂಧುಗಳಿಗೆ, ನಮ್ಗೆ ಗೊತ್ತಿರೋರಿಗೆ, ಸಹ ಕರ್ಮಚಾರಿಗಳಿಗೆ ಆಸ್ತಿಯನ್ನು ಕೊಟ್ಟು ಹೋಗೋದಿಲ್ಲ. ಕೇವಲ ನಮ್ಮೊಟ್ಟಿಗೆ ಇದ್ದ ಸಮಯದಲ್ಲಿ ಅವರಿಗೆ ನಾವು ಕೊಟ್ಟ ನೆನಪುಗಳು ಮಾತ್ರ ನಾವಿಲ್ಲದೆ ಇದ್ದಾಗ ಅವರಿಗೆ ಜ್ಞಾಪಕ ಬರುತ್ತೆ. ಆದ್ದರಿಂದ ಆ ನೆನಪುಗಳಲ್ಲಿ ಸಿಹಿ ಕಹಿ 2 ನೆನಪುಗಳು ಇದ್ದೇ ಇರುತ್ತೆ. ಆದರೆ ಸಾವಿಗೆ ಮುನ್ನ ನಾವು ಮಾಡಬೇಕಾಗಿರೋದಿಷ್ಟೇ, ಕಹಿ ಘಟನೆಗಳಿಗಿಂತಲೂ ನಮ್ಮ ಜೊತೆ ಇರುವಂಥ ವ್ಯಕ್ತಿಗಳಿಗೆ ಸಿಹಿ ಘಟನೆಗಳು, ಸಿಹಿ ನೆನಪುಗಳನ್ನು ನಾವು ಹೆಚ್ಚು ಸಂಖ್ಯೆಯಲ್ಲಿ ಕೊಡಲಿಕ್ಕೆ ಪ್ರಯತ್ನ ಮಾಡಬೇಕು. ನೆನಪುಗಳು ಕೊಡಬೇಕು ಅಂದರೆ ಅವ್ರಿಗೇನೋ ಒಂದು ಬಹುಮಾನ ಕೊಡಬೇಕು, ಅವ್ರಿಗೇನೋ ಒಂದು ತಂದು ಕೊಡಬೇಕು ಅನ್ನೋದು ಮಾತ್ರ ಅಲ್ಲ. ನಮ್ಮೊಟ್ಟಿಗೆ ಸಾಧ್ಯವಾದಷ್ಟು ಅವ್ರ ಜೊತೆಲಿರುವಾಗ ಒಂದು ಒಳ್ಳೆಯ ಒಂದು ನೆನಪುಗಳನ್ನು ಕೊಡೋದು, ಒಂದು ಒಳ್ಳೆಯ ಮಾತಿರ್ಬೋದು, ಒಂದು ಸಣ್ಣ ಸಹಾಯ ಇರ್ಬೋದು, ಅವರಿಗೆ ನಮ್ಮ ಕೈಲಾದ ಮಟ್ಟಿಗೆ ಅವ್ರ ಜೊತೆಲಿ ನಾವು ಇರುವಂಥ ಸಮಯದಲ್ಲಿ ಕೊಡುವಂಥ ಒಂದು ಸಣ್ಣ ನಗು ಕೂಡ ಅವರಿಗೆ ಒಂದು ಸಿಹಿ ನೆನಪುಗಳಲ್ಲಿ ಒಂದು ಆಗುತ್ತೆ ಅಂತ ನಾನು ತುಂಬ ಪ್ರಗಾಢವಾಗಿ ನಂಬ್ತೀನಿ. ಯಾವುದೇ ಒಬ್ಬ ವ್ಯಕ್ತಿ ಸತ್ತೋಗಿದ್ದಾರೆ ಅಂದ ತಕ್ಷಣ ನಮ್ಮ ಮನಸ್ಸಲ್ಲಿ ಮೊದಲನೇ ಬರೋದು ಆ ವ್ಯಕ್ತಿಯ ಜೊತೆಗೆ ನಮಗಿರುವಂತಹ ಸಂಬಂಧ. ಅಯ್ಯೋ ಅವರಿದ್ದರೆ ಹೀಗಿದ್ರು, ಅವರಿದ್ದರೆ ಹೀಗೆ ಮಾತಾಡ್ತಾ ಇದ್ರು ಅಂತ ಒಂದು ನಮ್ಮ ಮನಸ್ಸಿಗೆ ಬರುವಂತಹ ಒಂದು ಸವಿ ನೆನಪಿನ ಒಂದು ಗುರುತನ್ನು ನಾವು ಆ ವ್ಯಕ್ತಿಗೆ ಕೊಟ್ಟು ಹೋದಾಗ ಅದಕ್ಕಿಂತಲೂ ದೊಡ್ಡ ಉಡುಗೊರೆ ಮತ್ತೊಂದು ಇರಲ್ಲ ಅಂತ ನಾನು ಅನ್ಕೋತೀನಿ. ಸಾಯುವ ಮುನ್ನ ಮಾಡಬೇಕಾದ ಕೆಲಸ ಕೇವಲ ಬಿಲ್ಲು ಬರೆದು ನಮ್ಮ ಆಸ್ತಿಗಳನ್ನು ಮಕ್ಕಳಿಗೆ ಕೊಡೋದು ಮಾತ್ರ ಅಲ್ಲ, ನಮ್ಮ ಜೊತೆ ಬಾಳುವಂತಹ ಎಲ್ಲ ವ್ಯಕ್ತಿಗಳಿಗೂ ಇಷ್ಟು ಸಿಹಿ ನೆನಪುಗಳನ್ನು ಉಡುಗೊರೆಯಾಗಿ ಕೊಟ್ಟು ಹೋಗಲೇಬೇಕು. ನಾವು ವಿಚಾರದ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಮೂಡುವಂತಹ ವಿಚಾರಗಳನ್ನು ನೀವು ಕಮೆಂಟ್ಸ್ ರೂಪದಲ್ಲಿ ನಿಮ್ಮೊಟ್ಟಿಗೆ ಹಂಚ್ಕೊಳ್ಳಿ. ಬರೋ ವಾರ ಮತ್ತೊಂದು ಹೊಸ ವಿಷಯದೊಂದಿಗೆ ನಾನು ನಿಮ್ಮ ಮುಂದಿಗೆ ಖಂಡಿತ ಬರ್ತೀನಿ. ಇಂತಿ ನಿಮ್ಮ ಡಾಕ್ಟರ್ ಉಮಾಶಂಕರ್.